ಪಾಹಿ ಮಾಂ ಕರುಣಾಕರ. ಸರ್ವಸಿದ್ಧಿ ಪ್ರದಾತ ತ್ವಾಚ್ಯುದಂಬರ ನಮೋಸ್ತುತೆ. ವೇದಿಕೆಯನ್ನು ಅಲಂಕರಿಸಿದಂಥ ಪರಮ ಪೂಜ್ಯ ಯತಿಗಳಿಗೆ ದೀರ್ಘದಂಡ ನಮಸ್ಕಾರಗಳನ್ನು ಹಾಕ್ತಾ, ಸಹೋದರನಾದ ಮತ್ತು ರಾಜಾರ ಮಠದ ಪೀಠಾಧಿಕಾರಿಗಳಾದಂಥ ಗಂಗಾಧರ ದೀಕ್ಷಿತರು, ಇಲ್ಲಿ ಸೇರಿರುವಂಥ ಎಲ್ಲ ಆತ್ಮೀಯ ಗುರು ಬಂಧುಗಳು, ದೈವ ಸಂಕಲ್ಪ ಅನ್ನೋದು ಹೆಂಗೆ ಇರ್ತದೆ ಅನ್ಲಿಕ್ಕೆ ಇವತ್ತು ನಾ ಇಲ್ಲಿ ಬಂದಿದ್ದೆ ಸಾಕ್ಷಿ. ಯಾಕಂದ್ರೆ ಮಹಾರಾಜರು ಯಾರನ್ನ ಯಾವಾಗ ಹೆಂಗೆ ಕರೆಸ್ಕೋತಾರ ಅಂತ ಹೇಳಲಿಕ್ಕೆ ಅದು ಬ್ರಹ್ಮಗೂ ಗೊತ್ತಿಲ್ಲ. ನಾನು ಇಲ್ಲಿ ಒಂದು 1000 ಸಾರಿ ಅಡ್ಡಾಡಿರ್ಬೇಕನ್ನೋ ಈ ರೋಡ್ನಾಗ, ಬರ್ಲಿಕ್ಕೆ ಆಗಿರಲಿಲ್ಲ. ಒಂದು 4-5 ತಿಂಗಳ ಹಿಂದೆ ಒಂದು ಯಾವುದೋ ಕಾರ್ಯಕ್ರಮಕ್ಕೆ ನಾನು ಬಿಜಾಪುರಕ್ಕೆ ಹೋದಾಗ ಶಂಕರಣ್ಣ ಅವ್ರ ಮನೆಗೆ ಹೋಗಿದ್ದೆ. ಅವತ್ತು ಹೇಳಿದೆ ನಾನು ಕುಕ್ಕಟ್ಟಿಗೆ ಹೋಗಿ ಬರೋಣ ಅಂತೇಳಿ. ಅವಾಗ ಭಾಳ ಟೈಮ್ ಆಗಿತ್ತು, ಬರ್ಲಿಕ್ಕೆ ಆಗಲಿಲ್ಲ. ಅಂದ್ರೆ ಅವಾಗಿಂದ ನನ್ನ ಮನಸ್ಸಿನಾಗ ಕೊರಳಿಕತ್ತಿತ್ತು, ಮಹಾರಾಜರ ದರ್ಶನ ತಗೋಬೇಕು ಅಂತ ಹೇಳಿ. ಬಹುಶಃ ಮಹಾರಾಜರಿಗೆ ಅನ್ಸಿತ್ತೇನೋ, ಅವಾಗೆಲ್ಲ ಬೇಡಪ್ಪ, ನೀನು ಒಂದು ಚಲೋ ದಿನಾನ ಕರೆಸ್ಕೋತೀನೋ ಅಂತ ಹೇಳಿ. ಚಲೋ ದಿನಾನ ಎಲ್ಲ ಸಂತರ ನಡ ನನಗೆ ಆಶೀರ್ವಾದ ಮಾಡ್ಲಿಕ್ಕೆ ಕರ್ಸಾರೇನೋ ಅಂತ ಮನೋಭಾವ ನನಗೆ ಬರ್ಲಿಕ್ಕೆ. ಇವತ್ತೇನಾತ, ಮೊನ್ನೆ ಒಂದು ಕಾರ್ಯಕ್ರಮದಾಗ ಇಬ್ಬರು ಕೂಡಿದ್ವಿ. ನನ್ನ ಸಹೋದರ ಕುಡಿದಾಗ ನಾವು ಕುಪ್ಪೇಡಿಗೆ ಹೋಗೋರು ನಡೆಯುವಪ್ಪಣ ಅಂತಂದೆ. ಗಂಗಾಧರ ನಾವು ಅಪ್ಪಣ ನಡಿಯ ನಾವು ಹೋಗೋರು ಅಂತ. ನಿನ್ನ ರಾತ್ರಿ ಫೋನ್ ಮಾಡೋದು, ನಾಳೆ ಮುಂಜಾನೆ ಹೋಗಿ ಬಂದ್ಬಿಡು ನಡಿಯ. ಸರಿ ಹೊರಟ್ಬಿಡಿ. ಅಂದ್ರೆ ಮಹಾಸ್ವಾಮಿಗಳ ದರ್ಶನಕ್ಕೆ ಅಥವಾ ಯಾವುದೋ ಒಂದು ಚಲೋ ಕೆಲಸಕ್ಕೆ ನಾವು ಲೇಟ್ ಮಾಡಬಾರ್ದ್ರಿ. ನಮ್ಗೆ ಯಾವಾಗ ಅನಿಸ್ತದ ಅವಾಗ ಬಂದ್ಬಿಡ್ಬೇಕಾಗ್ತದೆ. ನಾಮಕ್ಕೆ ಯಾವಾಗ ಟೈಮ್ ಇಲ್ರಿ. ನಮಗೆ ಯಾವಾಗೂ ಅದಕ್ಕೆ ವೇಳಾಗ ಮಹತ್ವ ಇಲ್ಲ. ಯಾವಾಗ ಬರ್ಬೇಕನ್ನಿಸ್ತದೆ, ಯಾವಾಗ ದರ್ಶನ ತಗೋಬೇಕನ್ನಿಸ್ತದೆ ಅವಾಗ ದರ್ಶನ ತಗೊಂಡ್ಬಿಡ್ಬೇಕ್ರಿ. ಯಾಕಂದ್ರೆ ಆಗಲೇ ಹೇಳ್ದಂಗೆ, ಗುರುಗಳು ಹೇಳ್ದಂಗೆ ನಮ್ಮ ಜೀವನ ನಶ್ವರ ಅದ ರೀ. ಯಾವಾಗ ನಮಗೆ ಅನುಕೂಲ ಆಗ್ತದಲ್ಲ ಅವಾಗ ತಗೊಂಡ್ಬಿಡ್ಬೇಕಾಗ್ತದೆ. ಇವತ್ತು ನಮ್ಮ ದೇಶದ ಪ್ರತಿಯೊಂದು ಹಳ್ಳಿಯಾಗ ಒಬ್ಬ ಮಹಾಪುರುಷರು ಇದ್ದಾರೆ. ಆ ಮಹಾಪುರುಷರು ನಮಗೆ ಏನು ಹೇಳ್ಯಾರ ಅಂತಂದ್ರೆ, ಅಧ್ಯಾತ್ಮದ ಒಂದು ಶಿಖರವನ್ನು ಹೇಳ್ಯಾರ. ಆ ಅಧ್ಯಾತ್ಮವನ್ನ ನಾವು ಜೀವನದಾಗ ಅಳವಡಿಸ್ಕೋಬೇಕಾಗ್ತದೆ. ಅಂದ್ರೆ ಮಾತ್ರ ನಾವು ಹುಟ್ಟಿದ್ದಕ್ಕೆ ಸಾರ್ಥಕ ಆಗ್ತದೆ. ನಾನು ಭಾಳ ಸಲ ಹೇಳೇನಿ, ನಾವು ಯಾವಾಗಲೂ ಇವತ್ತೊಂದು ಬಹಳ ಕೆಟ್ಟ ಪರಂಪರೆ ಚಾಲು ಆಗಿದ್ರಿ. ಜಾತಿಯಿಂದ ದೇವರನ್ನ ನೋಡ್ಲಿಕ್ಕತ್ತೀವಿ. ನಾವೇನು ಆಲೋಚಿಸ್ತೇವಲ್ಲ, ಯಾವ ದೇವರು ಬ್ರಾಹ್ಮಣರಲ್ಲ, ಯಾವ ಋಷಿಗಳು ಬ್ರಾಹ್ಮಣರಲ್ಲ. ನಮ್ಮ ಯೋಗ್ಯತೆಯಿಂದ ನಮ್ಮ ಜಾತಿ ಬರ್ತದೆ ಹೊರತು, ನಮ್ಮ ಕರ್ಮದಿಂದ ನಮ್ಮ ಜಾತಿ ಬರ್ತದೆ ಹೊರತು ನಮ್ಮ ಹುಟ್ಟಿನಿಂದ ಅಲ್ಲ ಅನ್ನೋದನ್ನ ರಂಗರಾಜ ಮಹಾರಾಜರು ಇಲ್ಲಿ ನಮ್ಮ ಪ್ರತ್ಯಕ್ಷ ಆಗಿ ತೋರಿಸ್ಬೇಕತ್ತ. ಇವತ್ತು ಎಲ್ಲ ಜಾತಿ, ಎಲ್ಲ ಮತ, ಎಲ್ಲ ಪಂಥಗಳನ್ನ ಸಮಾನವಾಗಿ ತಗೊಂಡು ಎಲ್ಲರನ್ನು ಒಗ್ಗಟ್ಟಿನಿಂದ ಅಧ್ಯಾತ್ಮದ ಪರಾಕಾಷ್ಠಕ್ಕೆ ತಗೊಂಡು ಹೋಗ್ಲಿಕ್ಕತ್ತಾರ. ನಾನು ಬಂದಾಗ ಒಂದು ಅದ್ಭುತವಾದ ಭಜನೆ ನಡೆದಿತ್ತು. ಇಷ್ಟು ಅಲೌಕಿಕ ಆನಂದ ಆತರ ನನಗ. ನಾ ಹೇಳಿದೆ, ಈ ಸಭಾ ಬೇಡ, ಏನೂ ಬೇಡ ಅಪ್ಪಣ, ಆರಾಮಿನ ಶಾಂತ ರೀತಿಯನ್ನು ಕುತ್ಕೊಂಡ್ಬಿಡು, ಸಭಾ ಅವಶ್ಯಕತೆನೇ ಇಲ್ಲ ಅಂತ ಅಷ್ಟು ಆನಂದದಿಂದ ಏನು ಮೃದಂಗ, ತಾಳ, ಭಜನೆಯಿಂದ ಒಕ್ಕೋಟಿನಿಂದ ಏನು ಭಜನೆ ನಮ್ಮನ್ನ ಅಧ್ಯಾತ್ಮದ ಶಿಖರಕ್ಕೆ ತಗೊಂಡು ಹೋಗ್ತಲ್ಲ, ಅದು ಮಹಾಪುರುಷರ ಸಾಧನೆ. ಅಲ್ಲಿ ಸಿಗುವಂತಹ ಆನಂದ ಏನದಲ್ಲ ನಮಗ ಬೇರೆ ಕಡೆ ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಎರಡೇ ವಿಚಾರ ಮಾಡಬೇಕು. ದೇವರು ಒಲಿಸ್ಕೊಳ್ಳಿಕ್ಕೆ ನಾವು ಅತಿ ಕೆಟ್ಟವರಾಗಬೇಕು, ಇಲ್ಲ ಬಹಳ ಚಲೋ ಆಗಬೇಕು. ಒಂದು ರಾವಣ ಆಗ್ಬೇಕು, ಇಲ್ಲ ರಾಮ ಆಗ್ಬೇಕು. ರಾವಣ 3 ಹೊತ್ತು ಸಂಧ್ಯಾವನ್ನೇ ಇಲ್ಲದ ಏನೂ ಮಾಡ್ತಿರ್ಲಿಲ್ಲ. ಶಿವನ ಆತ್ಮಲಿಂಗವನ್ನು ತಗೊಂಡಂತ ಅತ್ಯಂತ
ಶ್ರೇಷ್ಠ ಕರ್ಮಠ ವೈದಿಕ ಬ್ರಾಹ್ಮಣ ಅಂತವಂಗ ಒಂದು ಮಾಡಿದ ತಪ್ಪನಿಂದ ಅವನು ನಾಶ ಹೋದ. ರಾಮ ಕ್ಷತ್ರಿಯ ವಂಶಸ್ಥ. ನಾ ಯಾಕಿದ್ರೆ ಉದಾಹರಣೆ ಹೇಳಿಕತ್ತೇನೆ ಅಂತಂದ್ರ ನಮ್ಮ ಕರ್ಮದ ಫಲವನ್ನ ಯಾವ ರೀತಿ ನಾವು ಅನುಸಂಧಾನ ಮಾಡಬೇಕು, ಯಾವ ರೀತಿ ನಾವು ಮಾಡಬೇಕು. ಇವತ್ತಿನ ಹಂತದಾಗ ಏನಾಗಿದೆ ನಮ್ಮ ಪರಿಸ್ಥಿತಿ ಅಂತಂದ್ರ, ಹಿಂದೆ ಕಾಡಿಗೆ ಹೋಗಿ ತಪಶ್ಚರ್ಯ ಮಾಡ್ತಿದ್ರು, ಇವತ್ತು ಅದು ಯಾವುದೂ ಉಳಿದಿಲ್ಲ. ಇವತ್ತು ನಮ್ಗಿರೋದು ಒಂದೇ ರೀ, ನಾಮದ ಅನುಸಂಧಾನ. ಪ್ರತಿನಿತ್ಯ ನಾಮವನ್ನ ಜಪ ಮಾಡಬೇಕು. ಯಾವ ನಾಮ ಜಪ ಮಾಡಬೇಕು? ನಾವು ಇವತ್ತು ಏನ್ ಮಾಡ್ಲಿಕ್ಕತ್ತೇವೆ ಅಂತಂದ್ರೆ, ಮಾತೆಯರು ಭಾಳ ಇದ್ದಾರೆ, ಅದಕ್ಕೆ ಒಂದೇ ಒಂದು ಉದಾಹರಣೆ ಹೇಳ್ತೇನೆ. ಇವತ್ತು ಸೋಮವಾರ ಈಶ್ವರಕ್ಕೆ ಹೋಗ್ತೀವಿ, ಒಂದು ಕಾಯಿ ಓಡಿಸ್ತೇವೆ, ದೇವರೇ ನಮ್ಗೆ ಇದನ್ನ ಮಾಡ್ಕೊಡಪ್ಪ ಅಂತೇಳಿ. ಇವತ್ತು ಆಗೋದಿಲ್ಲ, ರಾತ್ರಿ 12 ತನಕ ನೋಡ್ತೀವಿ, ಅದು ಆಗೋದಿಲ್ಲ. ನಾಳೆ ಮುಂದೆ ದೇವಿ ಕಡೆ ಹೋಗ್ತೇವೆ, ನೀನು ಈಶ್ವರ ಏನೂ ಮಾಡಲಿಲ್ಲ, ಅದಕ್ಕೆ ದೇವಿ ಕಡೆ ಹೋಗು. ನಾಡ್ದು ಏನ್ ಮಾಡ್ತೇವೆ, ಬುಧವಾರ ಇನ್ನೊಂದು ದೇವರ ಕಡೆ ಹೋಗ್ತೇವೆ, ಗುರುವಾರ ರಾಯರ ಕಡೆ ಹೋಗ್ತೇವೆ, ಶುಕ್ರವಾರ ಕಾಳಿ ಕಡೆ ಹೋಗ್ತೇವೆ, ಶನಿವಾರ ಹನುಮಂತ ದೇವ್ರ ಕಡೆ ಹೋಗ್ತೇವೆ, ರವಿವಾರ ದತ್ತನ ಕಡೆ ಹೋಗ್ತೇವೆ. ಹಿಂಗ ನಾವೇನ್ ಮಾಡೇವ ಅಂದ್ರ ದೇವರನ್ನ ಸಂತಿ ದೇವ್ರ ಮಾಡ್ಬಿಟ್ಟೇವೆ. ಏಕೋಪಾಸನೆ ಅನ್ನೋದು ಇಲ್ಲ ನಮ್ಮ ಹತ್ರ. ಯಾವಾಗ ಏಕೋಪಾಸನೆ ಆಗ್ತದೋ ಅವಾಗ ನಮಗ ದೃಢ ಭಕ್ತಿ ಬರ್ತದ, ದೃಢ ವಿಶ್ವಾಸ ಬರ್ತದ. ಯಾವುದೇ ದೇವರಿರಲಿ, ನಾವು ನಂಬಿದಂತಹ ದೇವರನ್ನ ನಾವು ದೃಢವಾಗಿ ನಂಬಿ ಆ ಏಕೋಪಾಸನೆ ಮಾಡೋದ್ರಿಂದ ನಮ್ಮ ಜೀವನ ಕಲ್ಯಾಣ ಆಗ್ತದೆ. ಇದನ್ನ ನಾವು ಯಾವಾಗ ಅನುಸರಿಸ್ತೀವೋ ಅವಾಗ ನಮ್ಗೆಲ್ಲರಿಗೂ ಕಲ್ಯಾಣ. ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ, ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಮಾಡ್ಲಿಕ್ಕತ್ತೀವಿ. ಇವತ್ತು ನಾವು ಬರೀ ಊಟ ಮಾಡಿ ಇಲ್ಲಿಂದ ಹೋಗುದಲ್ಲ, ಇಲ್ಲಿಂದ ಒಂದು ಸ್ಪಷ್ಟವಾದಂತಹ 50 ವರ್ಷ ಮಹಾರಾಜರ ಪುಣ್ಯೋತ್ಸವದ ನಿಮಿತ್ತವಾಗಿ ನಾವು ಮನೆಗೆ ಏನ್ ತಗೊಂಡು ಹೋದ್ವಿ, ನಮ್ಮ ಮುಂದಿನ ಪೀಳಿಗೆಗೆ ಏನ್ ಕೊಟ್ವಿ ಅನ್ನೋದನ್ನ ಇಲ್ಲಿಂದ ತಗೊಂಡು ಹೋದ್ರೆ ಮಾತ್ರ ನಾವು ಇಲ್ಲಿ ಬಂದು ಕುತ್ಕೊಂಡು ಇಲ್ಲಿ ಅಂತ ಮಹಾತ್ಮರೇನು ಪ್ರವಚನ ಕೇಳಿಗತ್ತೀವಿ, ನಾವೆಲ್ಲರೂ ಕೇಳಿಗತ್ತೀವಿ. ಅದನ್ನು ನಾವು ನಿಜ ಜೀವನದಾಗ ಒಂದು ಪರ್ಸೆಂಟ್ ಅಳವಡಿಸ್ಕೊಂಡು ಹೋದರೆ ಅದು ಸಾರ್ಥಕತೆ ಆಗ್ತದ. ಇಲ್ಲಿ ಮಾಡಿದಂಥ ಎಲ್ಲ ಆಯೋಜಕರಿಗಾಗ್ಲಿ, ಏನ್ ಮ್ಯಾಲ್ ಕುತ್ಕೊಂಡು ಹರಸ್ಲಿಕ್ಕತ್ತಲ್ಲ ಮಹಾರಾಜರಿಗಾಗ್ಲಿ ಆನಂದ ಆಗ್ತದೆ. ಇಲ್ಲಾಂದ್ರೆ ನಾವು ಬರೀ ಊಟ ಮಾಡಿ ಹೋಗ್ಲಿಕ್ಕೆ ನಾವು ಬಂದಿಲ್ಲಿಲ್ಲೇ. ದಯವಿಟ್ಟು ಅದನ್ನ ಇಲ್ಲಿಂದ ಏನಾದ್ರು ಒಂದು ಸಂಕಲ್ಪವನ್ನ ಮಾಡ್ಬೇಕು. ನಾವಿಲ್ಲೇ ಮುಂದಿನ ವರ್ಷ ಬರೋದ್ರೊಳಗೆ ಏನಾದ್ರು ಒಂದು ಇದನ್ನ ಮಾಡ್ತೀನಿ, ಅಥವಾ 108 ಜಪ ದಿನನಿತ್ಯ ಮಾಡ್ತೀನಿ, 1008 ಮಾಡ್ತೀನಿ, ಅಥವಾ ಮತ್ತೊಂದೇನೋ ನಮಗೆ ಯಾವ್ದು ಅನುಕೂಲ ಆಗ್ತದೆ ಅದನ್ನ ನಿತ್ಯ ಸಾಧನೆ ಮಾಡ್ತೀನಿ ಅನ್ನೋದನ್ನ ಇಲ್ಲಿ ಸಂಕಲ್ಪ ತಗೊಂಡು ಹೋದ್ರೆ ನಮಗ ಈ ಕಾರ್ಯಕ್ರಮದಾಗ ಭಾಗವಹಿಸಿದ್ದಕ್ಕೆ ಸಾರ್ಥಕತೆ ಆಗ್ತದ ಅನ್ನೋಂಥ ಮಾತನ್ನ ಹೇಳ್ತಾ, ನಿಮ್ಮೆಲ್ಲರಿಗೂ ಅಖಂಡವಾದಂತಹ ಕಲ್ಯಾಣವನ್ನು ಮಹಾರಾಜರು ಮಾಡಲಿ, ನನಗೂ ಸಹಿತ ಮಾಡಲಿ. ಈ ಕಾರ್ಯಕ್ರಮದಾಗ ನನಗೆ ಬರಬೇಕನ್ನುವಂಥ ಅಪೇಕ್ಷೆ ಏನು ಮಹಾರಾಜರು ಕೃಪೆ ಮಾಡಿ ಕರೆಸ್ಕೊಂಡ್ರಲ್ಲ, ಅವ್ರಿಗೆ ನಾನು ವಿಶ್ವಾಸಾಗಿ ನಮಸ್ಕಾರಗಳನ್ನು ಹೇಳ್ತಾ 2 ಮಾತನ್ನ ಗುರುಚರಣದಲ್ಲಿ ಅರ್ಪಣೆ ಮಾಡ್ತೀನಿ.